ಸುಖಿ ಭವ. ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ. ಹಾಗೆ ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂದವರೇ, ರೈನ್ ಟ್ಯೂಬ್ನ ಬಳಕೆ ನಾವು ಮೆಕ್ಕೆಜೋಳದಲ್ಲಿ ಮಾಡ್ತೀವಿ, ಕಡಲೆಗಿಡದಲ್ಲಿ ಮಾಡ್ತೀವಿ, ರಾಗಿಯಲ್ಲಿ ಮಾಡ್ತೀವಿ. ಅದರ ಜೊತೆಗೆ ನಾವು ಇಲ್ಲಿ ಒಬ್ಬ ರೈತರು ಅಡಿಕೆ ಗಿಡದ ಮಧ್ಯೆ ಹಾಕಿ ಅಡಿಕೆ ಗಿಡನ ಸಂಪೂರ್ಣವಾಗಿ ತಂಪು ನಿಲ್ಲಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಯಾವ ರೀತಿ ಇದೆ ಮತ್ತು ಆ ರೈತರು ಇದನ್ನು ಯಾಕೆ ತಂದು ಇಲ್ಲಿ ಹಾಕಿದರು ಮತ್ತು ಇದರಿಂದ ಏನೆಲ್ಲ ಅನುಕೂಲ ಆಗಿದೆ ಅವ್ರಿಗೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ರೈತ ಬಂದವರೇ, ಈ ಒಂದು ಅಡಿಕೆ ಡ್ರಿಪ್ಗೆ ರೈನ್ ಟ್ಯೂಬ್ನ ಬಳಕೆ ಮಾಡಿರುವಂಥ ರೈತರು ಇಲ್ಲೇ ಇದ್ದಾರೆ ಮತ್ತು ಅದನ್ನು ಸಪ್ಲೈ ಮಾಡಿರುವಂಥ ಸತ್ಯನಾರಾಯಣ ಇರಿಗೇಷನ್ಸ್ ಅವರ ಸಂಸ್ಥೆಯವರು ಇಲ್ಲೇ ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಈ ಒಂದು ರೈನ್ ಟ್ಯೂಬ್ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೊಳ್ಳೋಣ. ಸರ್, ರೈನ್ ಟ್ಯೂಬ್ನ ಬಳಕೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆ. ಹಂಗಾಗಿ ಬೇರೆ ಬೇರೆ ಬೆಳೆಗೂ ನಾವು ನೋಡಿದ್ದೀವಿ. ಈಗ ಕಡಲೆಕಾಯಿ, ಮೆಕ್ಕೆಜೋಳ, ಈರುಳ್ಳಿ ಮತ್ತು ರಾಗಿಗೂ ಬಳಕೆ ಮಾಡ್ತೀವಿ. ಇಲ್ಲೊಬ್ಬರು ರೈತರು ವಿಶೇಷವಾಗಿ ಅಡಿಕೆಗೆ ಮಾಡಿದ್ದಾರೆ ಮತ್ತು ಅದನ್ನು ನಿಮ್ಮಿಂದ ಖರೀದಿ ಮಾಡಿದ್ದಾರೆ ಮತ್ತು ನೀವು ಇದು ಸ್ವತಃ ಉತ್ಪಾದನೆ ಮಾಡುವಂಥ ಶ್ರೀ ಸತ್ಯನಾರಾಯಣ ರೈನ್ ಟ್ಯೂಬ್ ಆಗಿರುತ್ತೆ. ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಸಣ್ಣದ ಮಾಹಿತಿ ಹೇಳಿ, ಆಮೇಲೆ ನಮ್ಮ ರೈತರ ಹತ್ರ ಮಾತಾಡ್ತಾನೆ. ಹೆಗ್ಗೆರೆ ಮಹಾಂತೇಶ್ ಅಂತ ರೈತರು ಅವರು ಅಡಿಕೆ ಬೆಳೆಗೆ ಜಮೀನಿನಲ್ಲಿ ರೈನ್ ಟ್ಯೂಬ್ ಉಪಯೋಗಿಸ್ಕೊಂಡಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಅವರಿಗೆ ಬೆನಿಫಿಟ್ ಆಗ್ತಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ನ ನಮಗೂ ಕೊಟ್ಟಿದ್ದಾರೆ ಅವರು. ಇವಾಗ ನಾವು ಏನು ಹೇಳ್ತಿದ್ವಿ ಅಂದರೆ, ಎಷ್ಟೋ ಜನ ರೈತರು ಅಡಿಕೆ ಹಾಕ್ಕೊಂಡು ಅವರಿಗೆ ಅವ್ರ ಅಡಿಕೆ ಗಿಡ ಎಲ್ಲ ಒಣಗ್ತಿದ್ದಾವೆ, ನೆಲ ತಂಪಾಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆ ಇದ್ರೆ ಅವ್ರು ಬಂದು ರೈನ್ ಟ್ಯೂಬ್ನ ಬಳಸ್ಕೋಬೋದು ಸರ್. ಆ ಮಾಹಿತಿನ ಡೈರೆಕ್ಟ್ ರೈತರಿಂದಾನೇ ತಿಳಿಸ್ಕೊಳ್ಳಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಹೆಗ್ಗೆರೆ ಗ್ರಾಮ ನಿವಾಸಿಯಾದ ಸಿ ಮಹಾಂತೇಶ್ ಅನ್ನೋವರು ನಾನು ಮಾತನಾಡುತ್ತಿದ್ದೇನೆ. ಏಕೆ ಅಂತ ಹೇಳಿದರೆ, ನಾನು ಹಿಂದೆ ಎಲ್ಲ ಟ್ಯೂಬ್ಗಳನ್ನು ಹಾಕಿ ಲ್ಯಾಟ್ರಲ್ಗಳನ್ನೆಲ್ಲ ಎಳೆದು ನೆನೆಯಲಿಕ್ಕೆ ನೋಡ್ತಿದ್ದೆ. ಆ ಸಂದರ್ಭದಲ್ಲಿ ಕೆಲವು ಕಡೆ ನೆನೀತಾ ಇತ್ತು, ಕೆಲವು ಕಡೆ ನೆನೀತಾ ಇರಲಿಲ್ಲ. ಕೆಲವು ಟ್ಯೂಬ್ಗಳನ್ನು ಕಟ್ಕೊಂಬ್ತಾ ಇದ್ದು, ಕೆಲವು ಕಡೆ ನೀರು ಜೋರಾಗೆ ಹೋಗ್ತಾ ಇತ್ತು, ಕೆಲವು ಕಡೆ ಹೋಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಂದು ನೋಡಿದಾಗ ಕೆಲವು ರೈನ್ ಟ್ಯೂಬ್ಗಳು ಎಂಥದ್ದು ಟ್ಯೂಬ್ಗಳು, ಮೈಕ್ರೋ ಟ್ಯೂಬ್ಗಳು ಕಟ್ಕೊಂಡಿರುವುದರಿಂದ ಭಾಳ ಡ್ಯಾಮೇಜ್ ಆಗುತ್ತೆ. ಇದು ಗಿಡ ವಾತಾವರಣ ಒಣಗಿ ಹೋಗ್ತಾ ಇದೆ, ನಾವು ಎಷ್ಟು ದಿನ ಹೋಗ್ತಿದ್ದಾವೆ ಹೇಳು ಅಂತ ನಾವು ಭಾವಿಸ್ಕೊಂಡಾಗ ಆ ಗಿಡ ಅಲ್ಲಿ ನಲುಗ್ತಾ ಇತ್ತು. ಅದನ್ನು ಕಂಡು ನಂತರ ಯಾರ ಒಂದು ಕಿವಿ ಮಾತು ಹೇಳಿದರು, ಹಿಂಗೆ ರೈನ್ ಟ್ಯೂಬ್ ಹಾಕು, ಎಲ್ಲ ಚೆನ್ನಾಗಿ ನೆನೀತಿದೆ ಅಂತಂತಂದರು. ಆ ಸಂದರ್ಭದಲ್ಲಿ ಬೇರೆ ಹೊಲದಾಗ ಹಳೇದು ಇರ್ತಕ್ಕಂಥದ್ದನ್ನು ತಂದಾಕಿ ಇದಕ್ಕೂ ಅದಕ್ಕೂ ಹಿಂದೆ ಇದೆ, ಪಕ್ಕದಾಗೂ ಇದೆ. ಲ್ಯಾಟ್ರಲ್ ಬಿಟ್ಟಿದ್ದು ಪಕ್ಕದಲ್ಲಿ ಇದೆ, ರೈನ್ ಟ್ಯೂಬ್ ಬಿಟ್ಟಿದ್ದೂ ಪಕ್ಕದಲ್ಲಿನೇ ಇದೆ. ಯಾಕಿದೆ ಅಂತಂತಂದರೆ ಇದನ್ನು ಚೆಕ್ ಮಾಡ್ಕೊಂಡು ಆ ಮುಂದಿನ ಸರಿ ಅದಕ್ಕೂ ತಂದು ಹಾಕೋ ನಮ್ಮ ಒಂದು ಉದ್ದೇಶಕ್ಕೆ ಏಕಕಾಲದಲ್ಲಿ ಒಂದು ಸೈಡನ್ನು ಮಾಡಿದ್ದೀನಿ, ಇನ್ನೊಂದು ಸೈಡನ್ನು ಹಂಗೆ ಬಿಟ್ಟಿದ್ದೀನಿ. ಇದು ನನಗೆ ಸಫಿಷಿಯೆಂಟ್ ಆದ ನಂತರ ನೆಕ್ಸ್ಟ್ ಇದನ್ನು ತೆಗೆದು ಈ ಕಡೆಗೂ ನಾನು ಅದನ್ನೇ ಹಾಕೋಕ್ಕೆ ಇಷ್ಟಪಡುತ್ತೇನೆ. ಮೇಲಾಗಿ ಸುತ್ತ ವಾತಾವರಣಗಳು ಕೂಲ್ಡಾಗಿನೇ ಇರುತ್ತೆ. ಮೇಲಾಗಿ ಬೆಳೆದಿರ್ತಕ್ಕಂಥ ಗಿಡಗಳು 4-5 ಅಡಿ ಎತ್ತರ ಸುತ್ತಲೂ ತೇವಾಂಶ ಗಿಡ ಆವರಿಸ್ಕೊಳ್ಳುತ್ತೆ. ಬೇಸಿಗೆ ಟೈಮ್ಗಳಲ್ಲಿ ಆ ತನ್ನುವಂತಕ್ಕಂಥದ್ದು ಬಿಸಿಲುಕಾದರೂ ಕೂಡ ಒಂದು 3 ಅವರ್ 4 ಅವರು ತನ್ನುವಂತಕ್ಕಂಥದ್ದು ಸೂರ್ಯನ ಕಿರಣಕ್ಕೆ ಬಿಸಿ ಆಗುವುದಿಲ್ಲ. ವಾತಾವರಣ ಕೂಲ್ಡಾಗೇ ಇರುತ್ತೆ. ಹಂಗಾಗಿ ಗಿಡ ಬೆಳೆಯಲಿಕ್ಕೂ ಚೆನ್ನಾಗಿರುತ್ತೆ, ವಾತಾವರಣವೂ ಚೆನ್ನಾಗಿರುತ್ತೆ. ಹಾಕಿದ ಹೊಲದಲ್ಲಿ ಹೋದಾಗ ತಂಪುಗಳೂ ಬಹಳ ಇಷ್ಟಕರವಾಗಿರುತ್ತೆ. ಅಂದರೆ ಈ ಎಲ್ಲ ರೈತ ಬಾಂಧವಗಳು ಇದನ್ನು ಉಪಯೋಗಿಸಿಕೊಂಡರೆ ಪೂರ್ತಿ ಸಾರ್ಥಕತೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡುತ್ತೇನೆ. ದಯವಿಟ್ಟು ಸತ್ಯನಾರಾಯಣ ಅಂಗಡಿಗೆ ಹೋಗಿಬಿಟ್ಟು ಇದನ್ನು ವಿಸಿಟ್ ಮಾಡಿ ಅವ್ರ ಹತ್ರನ ಮಾಹಿತಿ ತೊಗೊಂಡು ತಂದು ಹಾಕಿಕೊಂಡ್ರೆ ನಿಮಗೆ ಅನುಭವ ಸಿಗುತ್ತೆ. ಹೇಳುವುದಕ್ಕಿಂತಲೂ ಮಾಡಿ ನೋಡಿದರೆ ನಿಮಗೆ ಏನು ಎಂಬುದು ಸುಖಕರ ಅದರಲ್ಲಿ ಕಂಡು ಬರ್ತಾಯಿದೆ. ಒಬ್ಬರು ತಜ್ಞ ಜ್ಞಾನಿಗಳನ್ನು ಹೇಳುವುದಕ್ಕಿಂತ ಮುಂಚೆ ಅವರು ಹೇಳಿದ ನಂತರ ನಾವು ಯಾಕೆ ಮಾಡಿ ಇದನ್ನ ಅನುಭವ ತಗೊಂಡು ಯಾಕೆ ಮಾಡಬಾರ್ದು ಅಂತ ಮುರಬೇಕು ನಿಮ್ಮ ಜೀವನದಲ್ಲಿ. ಅದು ಒಬ್ಬರಿಂದ ಬೇರೆಯವರಿಗೆಲ್ಲ ಸಂಪರ್ಕ ಬೆಳೆಸಿಕೊಂಡು ಅತಿ ಹೆಚ್ಚಿನ ಜನ ಮಾಡಿಕೊಳ್ಳಬೇಕಂತಂತ ತನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ರೈನ್ ಟ್ಯೂಬ್ನ ನೀವು ಬಳಕೆ ಮಾಡ್ತೀರಾ, ರೈನ್ ಟ್ಯೂಬ್ನ ಕ್ವಾಲಿಟಿ ಹೇಗಿದೆ ಸರ್? ಕ್ವಾಲಿಟಿ ಚೆನ್ನಾಗಿದೆ, ನೀರು ಚೆನ್ನಾಗಿ ಬರ್ತಾ ಇದೆ, ಯಾವುದೇನು ಕಟ್ಕೊಳೋದಿಲ್ಲ. ಹೌದಾ, ಸಫಿಷಿಯೆಂಟಾಗಿ ಭೂಮಿ ಚೆನ್ನಾಗೇ ನೆನೀತಾ ಇದೆ. ಹೌದಿಲ್ಲ, ನಾವು ಹೆಂಗೆ ನೀರಿನ ಕೆಪಾಸಿಟಿ ಆಧಾರದ ಮೇಲೆ ನಾವು ಭೂಮಿಯನ್ನು ನೆನೆತಕ್ಕಂಥ ಮಾಡ್ಕೊಳ್ಳೋದು ನಮ್ಮ ಇದರಲ್ಲಿದೆ. ಸರಿನಾ? ನೀರು ಪ್ರಧಾನ ಇದ್ರೆ ಒಂದು ವಾಲ್ ಹೆಚ್ಚ ಮಾಡ್ಕೋಬಹುದು, ನೀರು ಕಡಿಮೆ ಇದ್ರೆ ಒಂದು ವಾಲ್ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಸ್ಪೀಡ್ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಜಾಸ್ತಿ ಸ್ಪೀಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಮಳೆ ಬಂದಾಗ ಅತಿ ಹೆಚ್ಚು ನೀರು ಭೂಮಿ ಗುಂಟೆ ಹೇಗೆ ಹರಿದೋಗುತ್ತೋ ಆ ತರ ಹರಿದೋಗ್ತಾ ಇರುತ್ತೆ. ಅದನ್ನೇ ಇನ್ನ 1-2 ವಾಲ್ ಹೆಚ್ಚೆ ಮಾಡ್ಕೊಂಡ್ರೆ ಭೂಮಿ ಚೆನ್ನಾಗಿ ಅಲ್ಲೇ ನೆನಿತೈತೆ, ಅಲ್ಲೇ ನೀರು ಬಿಡುತ್ತೆ, ಹರಿಯಕ್ಕಂತೂ ಬಿಟ್ಕೊಡೋದಿಲ್ಲ. ಇಷ್ಟಂತೂ ನನಗೆ ಅನುಭವ ಕಂಡಲ್ಲಿ ಅನುಭವ ಬಂದಿದೆ. ಆದ ಪ್ರಯುಕ್ತ ನಾನು ಇಷ್ಟಪಡ್ತೀನಿ. ನೋಡಿರಲ್ಲ ನಮ್ಮ ಎಲ್ಲ ರೈತ ಬಂದವರೇ, ನಮ್ಮ ರೈತರು ಮಹಾಂತೇಶ್ ಅವರು ಹೇಳ್ತಿರೋ ಹಾಗೆ
ಇದನ್ನು ನಾವು ಅವ್ರ ಹತ್ರ ಫೋರ್ಸ್ಫುಲಿ ಮಾತಾಡಿಸ್ತಿಲ್ಲ. ಅವರು ತಂದು ಬಳಕೆ ಶ್ರೀ ಸತ್ಯನಾರಾಯಣ ಇರಿಗೇಷನ್ಸಲ್ಲಿ ರೈನ್ ಟ್ಯೂಬ್ನ ತಂದು ಬಳಕೆ ಮಾಡಿ ಅವ್ರಿಗೆ ಖುಷಿಯಾಗಿರಿಂದ ಅವರೇ ಫೋನ್ ಮಾಡಿ ಕರೆಸ್ಕೊಂಡು ಬನ್ನಿ ಸರ್ ವೀಡಿಯೋ ಮಾಡಿ, ನನಗೆ ತುಂಬ ಖುಷಿಯಾಗಿದೆ, ತುಂಬ ಬಳಕೆ ಆಗ್ತಿದೆ, ಒಂದು ಅನುಕೂಲ ಆಗ್ತಿದೆ, ಬೇರೆ ರೈತರು ಇದನ್ನು ಅನುಕೂಲ ಪಡ್ಕೊಳ್ಳಿ ಅಂತಕ್ಕೋಸ್ಕರ ಅವರು ಕರೆ ಮಾಡಿ ನಮ್ಮನ್ನು ಕರೆಸಿ ವಿಡಿಯೋ ಮಾಡಿಸ್ತಾ ಇರೋದು. ರೈನ್ ಟ್ಯೂಬ್ನ ಬಳಕೆ ನೀರಾವರಿ ಪದ್ಧತಿಯಲ್ಲಿ ನಾವು ಯಾವ್ಯಾವ ಬೆಳೆಗೆ ಬೆಳೆಸ್ತೀವಿ ಅಂತ ನಾವು ರಾಗಿ ಬೆಳೆಸಿದ್ವಿ, ಮೆಕ್ಕೆಜೋಳಕ್ಕೆ ಬೆಳೆಸಿದ್ವಿ, ಮತ್ತು ಕಡಲೆ ಗಿಡ, ಮತ್ತು ಈಗ ನಾವು ಅಡಿಕೆ ಗಿಡಕ್ಕೂ ಬೆಳೆಸ್ತಾ ಇದ್ದಾರೆ ನಮ್ಮ ರೈತರು, ನೀವು ಕೇಳಿದ್ರೆ ಆಲ್ರೆಡಿ. ಹಂಗಾಗಿ ರೈನ್ ಟ್ಯೂಬ್ನ ಅನುಕೂಲ ತುಂಬಾ ಇದೆ, ಹಂಗಾಗಿ ನೀವು ಬಳಕೆ ಮಾಡಿ. ಹಾಗೆ ಇದು ನಮ್ಮ ಸತ್ಯನಾರಾಯಣ ಇರಿಗೇಷನ್ಸ್ ಅವರೇ ಉತ್ಪಾದನೆ ಮಾಡುವಂಥ ಈ ಸತ್ಯನಾರಾಯಣ ರೈನ್ ಟ್ಯೂಬ್ನ ಬಳಕೆ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಏನೇ ಇದ್ರು ಡೀಟೇಲ್ಸ್ ಹೇಳ್ತಾರೆ. ಹಾಗೆ ನಮ್ಮ ಚಳ್ಳಕೆರೆ ತಾಲೂಕು ಪಾವಡ ರೋಡಲ್ಲಿ ಅಂತ ಇರುವಂಥ ಸತ್ಯನಾರಾಯಣ ಇರಿಗೇಷನ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.